ಯಾರೋ ಬಂದ್ರು ಅನ್ಸುತ್ತೆ. ಹೋಗ್ ನೋಡು. ನಿಂತ್ಕೋ. ಇವಾಗ ಡೋರ್ ಓಪನ್ ಮಾಡು. ಮೇಡಮ್, ಇವನು ದಿವ್ಯಾ ಚೀಫ್ ಸೆಕ್ಯೂರಿಟಿ ಆಫೀಸರ್. ಹೊರಗಡೆ ಯಾರಾದ್ರೂ ಇದ್ದಾರೇನೋ ನೋಡ್ಕೊಂಡ್ ಬಾ. ಓಕೆ ಮೇಡಮ್. ಯಾರು ಇಲ್ಲ ಮೇಡಮ್. ಕುರ್ಚಿ ಹಾಕೊಂಡು ಕೂತ್ಕೊಂಡು, ಅಯ್ಯೋ ಆ ರೂಮ್ ಕಡೆಗೆ ಯಾರನ್ನೂ ಹೋಗಕ್ ಬಿಡ್ತಿಲ್ಲ ಕಣೋ. ಏನಾಯ್ತು ಕೇಶವ? ಶಾಕ್ ಆದೆ. ಹೇಳ್ದಾಗೆ ನಮ್ಮಪ್ಪ ನಮ್ಮ ಪ್ಲಾನ್ಗೆ ಅಡ್ಡಿ ಮಾಡ್ತಾ ಇದ್ದಾರೆ ಮೇಡಮ್. ನಿಮ್ಮಪ್ಪನ್ನ ಅಲ್ಲಿಂದ ಕಳ್ಸೋವರೆಗೂ ನಿಮ್ ಪ್ಲಾನ್ ವರ್ಕೌಟ್ ಆಗೋ ತರ ಇಲ್ಲ ಕಣೋ. ಇಡ್ತೀನಿ. ಅವ್ರಿಗೆ ನೀನು ಫೇವರ್ ಆಗಿ ಮಾತಾಡ್ತಿದ್ದೀಯಲ್ಲ, ಯಾಕೆ? ಅವ್ರ ಪ್ಲಾನ್ ಫಲ್ಸಿ ದಿವ್ಯಾ ಚಾಣಕ್ಯ ಒಂದಾದ್ರೆ ಈ ಫೇವರ್ ನೆನ್ಪಿಟ್ಕೊಂಡು ಈ ಆಸ್ತಿಲಿ ಅರ್ಧ ಭಾಗನ ನಮಗ್ ಕೊಡ್ತಾರೆ ಅಂತ ನನ್ನ ಆಸೆ ಪೌಡ್ರು. ಈ ಆಸ್ತಿಗಳು ಏನೇ ನಿನ್ಗೆ? ಆಸ್ತಿ ಆಸ್ತಿ ಅಂತ ಆ ಆಸ್ತಿ ಜೊತೆನೆ ಹೋಗೋ ತರ ಇದೀಯಾ? ನಿಮ್ಗೆ ಯಾವಾಗ್ಲೂ ತಿನ್ನೋದ್ ಹೇಗೋ ನನಗೂ ಆಸ್ತಿ ಹಾಗೆ. ನಿಮ್ಮಪ್ಪ ಬರೀ ಮಾತೆ ಹೊರತು ಏನು ಮಾಡಕ್ ಆಗಲ್ಲ ಅಂದೆ. ನಮ್ಮಪ್ಪ ಇಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ಇವಾಗ ಏನ್ ಮಾಡೋಣ? ಹಾ, ನೀನ್ ಹೋಗಿ ನಿಮ್ಮ ಅಪ್ಪನ ಅಲ್ಲಿಂದ ಕಳ್ಸ್ಬೋದಲ್ವಾ? ನಾನ್ ಹೇಳಿದ್ರೆ ನನ್ ಮಾತು ನಿಜವಾಗ್ಲೂ ಕೇಳಲ್ಲ. ಯಾರು ಹೇಳಿದ್ರೆ ಕೇಳ್ತಾರೆ? ಯಾರು ಹೇಳಿದ್ರು ಕೇಳಲ್ಲ ಮೇಡಮ್. ಅವ್ರನ್ನ ಕಳ್ಸೋ ಅಂತವ್ರು ಯಾರಾದ್ರೂ ಒಬ್ರು ಇರ್ತಾರೆ. ಯೋಚನೆ ಮಾಡು. ಯಾವ್ದೋ ಹೊಸ ನಂಬರ್ ತರ ಇದೆಯಲ್ಲ, ಯಾರಿರ್ಬೋದು? ಹಲೋ, ಯಾರು? ನಾನೇ ಮೀನಾಕ್ಷಮ್ಮ. ಹಾ, ಏನ್ರಿ ನೀವಾ? ಹೌದೇ ಮಮ್ಮಿ. ಮತ್ತೆ ಈ ಮಮ್ಮಿ ಅಮ್ಮ ಅಲ್ಲ ಏನ್ರಿ? ಪ್ರೀತಿ ಜಾಸ್ತಿ ಆದಾಗ ನಾನು ಹಾಗೆ ಕರಿತೀನಿ ಬಿಡೆ. ಅವಾಗ ಕೂಡ ಒಂದ್ಸತಿ ಹೀಗೆ ಕರೆದ್ರಿ. ಹೌದು ರೀ, ಈ ಹೊಸ ನಂಬರ್ ಯಾರ್ದು? ಶಶಿ ಮೇಡಮ್ದು. ಶಶಿ ಮೇಡಮ್? ಶಶಿ ಮೇಡಮ್ ಅಲ್ಲ, ಶಶಿ ಅಂತ ಇಲ್ಲಿ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡು. ಓಹೋ, ಮತ್ ನಿಮ್ ಫೋನ್ಗೆ ಏನಾಯ್ತು?
ಕೆಲವು ಸೆಕ್ಯೂರಿಟಿ ಕಾರಣಗಳಿಂದ ಸೆಕ್ಯೂರಿಟಿ ಗಾರ್ಡ್ ಫೋನಿಂದ ಫೋನ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೂ ವಿಷಯ ಏನು ಅಂದ್ರೆ, ಏನ್ರಿ ವಿಷಯ? ನೀನ್ ಅರ್ಜೆಂಟ್ ಆಗಿ ಅಮ್ಮವ್ರಿಗೆ ಫೋನ್ ಮಾಡಿ. ಅಮ್ಮವ್ರ? ಆ, ಆ, ಅದೇ ದಿವ್ಯಮ್ಮ. ದಿವ್ಯಮ್ಮನ್ನ ಅಮ್ಮ ಅಂತ ಕೇಶವರಿ ಕರೆಯೋದು, ನೀವ್ಯಾಕೆ ಕರಿತಿದ್ದೀರಾ? ಬಾ, ಏನೋ ಫ್ಲೋನಲ್ಲಿ ಹೇಳ್ದೆ ಬಿಡೆ, ಅದನ್ನೇ ಹಿಡ್ಕೊಂಡು ಎಳಿಬೇಡ. ಎಲ್ಲ ಫ್ಲೋ ಅಲ್ಲೇ ಹೇಳ್ತೀರಾ, ಆಮೇಲೆ ನನಗ್ ಬೈತೀರಾ. ಸಾಕು ಸುಮ್ನಿರ ನೀನು. ಇಲ್ಲಿ ನೋಡು, ಮೊದ್ಲು ವಿಷಯ ಕೇಳು. ನೀನು ದಿವ್ಯಮ್ಮಂಗೆ ಫೋನ್ ಮಾಡಿ ನನ್ನ ತಕ್ಷಣ ಮನೆ ಕಳ್ಸೋದಕ್ಕೆ ಹೇಳು. ಯಾಕ್ರಿ? ನೀವ್ ಹೇಳಿದ್ರೆ ದಿವ್ಯಮ್ಮ ಕೇಳಲ್ವಾ ಏನು? ಈ ಲೆಕ್ಕ ಬೇರೆ ಕಣೆ, ನೀನ್ ಹೇಳಿದ್ ಮಾಡು. ಸರಿ ರೀ, ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಮಮ್ಮಿ. ಹಾ, ಮಮ್ಮಿನಾ? ಲೋಲ್ ಅಂದೆ ಕಣೆ. ಏನೋ ಇವ್ರ ಮಾತುಗಳು ದಿನೇ ದಿನೇ ಚಿಕ್ಕ ಮಗು ಆಗ್ತಿದ್ದಾರೆ. ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ ಕೇಶವ? ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ನಮ್ಮಮ್ಮ ಅಮ್ಮವ್ರಿಗೆ ಫೋನ್ ಮಾಡೋದು, ನಮ್ಮಪ್ಪ ಮನೆಗೆ ಹೋಗೋದು, ನಮ್ ಪ್ಲಾನ್ ವರ್ಕೌಟ್ ಆಗೋದು ಎಲ್ಲಾನು ಸಲೀಸಾಗಿ ನಡೆಯುತ್ತೆ. ಆದ್ರೆ ನಿಮ್ ಡ್ಯಾಡಿಗ್ ಡೌಟ್ ಬಂದ್ರೆ, ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡ್ರೆ? ನಮ್ಮ ಅಮ್ಮನ ಬಗ್ಗೆ ನಿಮಗ್ ಗೊತ್ತಿಲ್ಲ. ನಮ್ಮ ಅಪ್ಪ ಹೀಗೆ ಕಂಟ್ರೋಲ್ ಅಲ್ಲಿ ಇದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮನೇ. ಅಂದ್ರೆ ಅವ್ರು ನಿಮ್ ಡ್ಯಾಡಿನ ಕಂಟ್ರೋಲ್ ಮಾಡ್ತಾರಾ? ಆಕ್ಷನ್ ಮಾಡ್ತಾರೆ. ಆಕ್ಷನ್? ಅಂತ ಇಂತ ಆಕ್ಷನ್ ಅಲ್ಲ ಮೇಡಮ್, ಓವರ್ ಆಕ್ಷನ್. ಪ್ಲೀಸ್ ನಾಣಿ ಅವ್ರೆ, ನನ್ ಹಾಗೆ ನೋಡ್ಬೇಡಿ, ಒಂಥರ ಆಗ್ತಾ ಇದೆ. ಯಾಕೆ? ಹುಲಿ ಜಿಂಕೆನ ನೋಡ್ತಿರೋ ಆಗಿದ್ಯಾ? ನೀವು ಡಿಸ್ಕವರಿ ಚಾನೆಲ್ ಜಾಸ್ತಿ ನೋಡ್ತೀರಾ? ಅದು ನಿಮ್ಮಂತ ಮಕ್ಕಳು ಮಾಡೋ ಕೆಲಸ. ಒಂದು ಟೈಗರು ಇನ್ನೊಂದು ಟೈಗರ್ನ ಟಿವಿಲ್ ನೋಡಲ್ಲ. ಹೌದಾ ಟೈಗರ್ ಹರಿಶ್ಚಂದ್ರ ಪ್ರಸಾದ್ ಅವ್ರೆ?